ಆತ್ಮೀಯರೇ, ಇಂದಿನ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇಂದು ತಂದಿರುವ ಚರ್ಚಾ ವಿಷಯ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗಗಳು ಮತ್ತು ವಿಧಗಳು. 9ನೇ ಕ್ಲಾಸಿನ ಭೂಗೋಳಶಾಸ್ತ್ರ ವಿಸ್ತೃತ ರೂಪ. ಸ್ಪರ್ಧಾಕಾಂಕ್ಷಿಗಳಿಗಾಗಿ, ಜ್ಞಾನಾಕಾಂಕ್ಷಿಗಳಿಗಾಗಿ ತಂದಿರುವೆ. ನೋಡುವ. ರಾಜ್ಯದ ಭೂಸ್ವರೂಪ, ವಾಯುಗುಣ, ಮಣ್ಣಿನ ಲಕ್ಷಣಗಳು ಜೊತೆಗೆ ಮಾನವನ ಪ್ರಭಾವವನ್ನು ಸಹ ಸ್ವಾಭಾವಿಕ ಸಸ್ಯವರ್ಗದಲ್ಲಿ ಕಾಣಬಹುದು. ಮಾನವನ ಸಹಾಯವಿಲ್ಲದೆ ಬೆಳೆಯುವ ಮರಗಳ ಗುಂಪನ್ನು ಸ್ವಾಭಾವಿಕ ಸಸ್ಯವರ್ಗ ಎನ್ನುವರು. ಸ್ವಾಭಾವಿಕ ಸಸ್ಯವರ್ಗ ಎಂದರೆ ಪ್ರಶ್ನೆ ಕೇಳ್ತಾರೆ, ಆಗ ಹೀಗೆ ಉತ್ತರ ಬರೀಬಹುದು. ಮಾನವನ ಸಹಾಯವಿಲ್ಲದೆ ಬೆಳೆಯುವ ಮರಗಳ ಗುಂಪನ್ನು ಸ್ವಾಭಾವಿಕ ಸಸ್ಯವರ್ಗ ಎನ್ನುತ್ತೇವೆ. ಕರ್ನಾಟಕದ ಅರಣ್ಯ ಸಂಶೋಧನಾ ಕೇಂದ್ರ ಆಗುಂಬೆಯಲ್ಲಿದೆ. ಮಾರ್ಚ್ 21 ನಾವು ವಿಶ್ವ ಅರಣ್ಯ ದಿನವನ್ನಾಗಿ ಪ್ರತಿ ವರ್ಷ ಆಚರಿಸಿಕೊಂಡು ಬಂದಿದ್ದೇವೆ. ನಮ್ಮ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗವನ್ನು 5 ವಿಧಗಳಾಗಿ ವಿಂಗಡಿಸಲಾಗಿದೆ. 1ನೇದು ನಿತ್ಯ ಹರಿದ್ವರ್ಣ ಕಾಡುಗಳು. ಕರ್ನಾಟಕವು ನಿತ್ಯ ಹರಿದ್ವರ್ಣ ಸಸ್ಯವರ್ಗಗಳನ್ನು ಹೊಂದಿರುವ ದೇಶದ ಕೆಲವೇ ರಾಜ್ಯಗಳಲ್ಲಿ ಒಂದಾಗಿದೆ. ವಾರ್ಷಿಕ ಮಳೆ 250 ಸೆಂಟಿಮೀಟರ್ ಅಧಿಕ ಮಳೆಯಾಗುವ ಪ್ರದೇಶಗಳನ್ನು ಈ ಪ್ರಕಾರದ ಅರಣ್ಯಗಳಲ್ಲಿ ಮಾತ್ರ ಕಾಣುತ್ತೇವೆ. ಹೆಸರೇ ಸೂಚಿಸುವಂತೆ ಸದಾ ಹಸಿರಾಗಿರುವ, ಅಧಿಕ ಮಳೆ, ಅಧಿಕ ಉಷ್ಣಾಂಶ ಇರುವ ಪ್ರದೇಶಗಳಲ್ಲಿ ಕಂಡುಬರುವ ಅರಣ್ಯಗಳಾಗಿವೆ. ಈ ಮಾದರಿ ಅರಣ್ಯಗಳು ಪಶ್ಚಿಮ ಘಟ್ಟಗಳ ಶ್ರೇಣಿಯ ಪಶ್ಚಿಮ ಇಳಿಜಾರು, ಕರಾವಳಿ ವಿಧಾನಗಳಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಚಾಮರಾಜನಗರ, ಕೊಡಗು ಜಿಲ್ಲೆಗಳ ಪಶ್ಚಿಮ ಭಾಗದಲ್ಲಿ ಕಂಡುಬರುತ್ತವೆ. ರಾಜ್ಯದ ಒಟ್ಟು ಅರಣ್ಯಗಳ ಕ್ಷೇತ್ರ 16.7% ಅಥವಾ 5800 ಚದರ ಕಿಲೋಮೀಟರ್ ಪ್ರದೇಶಗಳಲ್ಲಿ ವಿಸ್ತರಿಸಿದೆ. ನಿತ್ಯ ಹರಿದ್ವರ್ಣ ಸಸ್ಯವರ್ಗವು 30-60 ಮೀಟರ್ ಎತ್ತರವಾದ ಮರಗಿಡಗಳು ಕಂಡುಬರುವುದರಿಂದ ಮರದ ರೆಂಬೆಗಳು ಪರಸ್ಪರ ಹೊಂದಿಕೊಂಡಿರುವುದರಿಂದ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬೀಳುವುದಿಲ್ಲ. ಪ್ರಶ್ನೆ ಕೇಳಬಹುದು, ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳುವುದರ ಕಾರಣ ಏನು? ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ ಅಪಾರ ಮಳೆಯನ್ನು ಪಡೆಯುವುದರಿಂದ ಇಲ್ಲಿ ಅಧಿಕ ತೇವಾಂಶದಿಂದ ಕೂಡಿರುತ್ತವೆ. ಇಲ್ಲಿ ಕಂಡುಬರುವ ಪ್ರಮುಖ ಮರಗಳೆಂದರೆ ಬೀಟೆ, ತೇಗ, ಮತ್ತಿ, ನಂದಿ, ಧೂಪ, ಹೊನ್ನೆ, ಹಲಸು, ಹೆಬ್ಬಲಸು. ಈಗ 2ನೇ ಸಸ್ಯವರ್ಗ ನೋಡ್ಕೊಂಡು ಬರುವ ಎಲೆ ಉದುರಿಸುವ ಸಸ್ಯವರ್ಗ. ಎಲೆ ಉದುರುವ ಸಸ್ಯವರ್ಗಗಳು ಮಾನ್ಸೂನ್ ವಾಯುಗುಣದ ವಿಶಿಷ್ಟ ಸಸ್ಯವರ್ಗವಾಗಿದ್ದು, ರಾಜ್ಯದ ಅತ್ಯಂತ ಬೆಲೆಬಾಳುವ ಮರಗಳನ್ನು ಈ ಅರಣ್ಯಗಳಲ್ಲಿ ಕಾಣಬಹುದು. ಉಷ್ಣವಲಯದ ಎಲೆ ಉದುರುವ ಕಾಡುಗಳು ಭಾರತ ಹೆಚ್ಚು ಹರಡಿರುವ ಕಾಡಿನ ವಿಧ. ಉಷ್ಣವಲಯದ ಮಾನ್ಸೂನ್ ಅರಣ್ಯಗಳು ವರ್ಷದ 9 ತಿಂಗಳ ಹೆಸರಾಗಿದ್ದು 3 ತಿಂಗಳು ಮರದ ಎಲೆಗಳನ್ನು ಉದುರಿಸಿಕೊಳ್ಳುತ್ತವೆ. ಕಾರಣ ತೇವಾಂಶದ ಕೊರತೆ. ಎಲೆಗಳು ವಸಂತ ಋತುವಿನಲ್ಲಿ ಚಿಗುರುತ್ತವೆ. ಇವುಗಳನ್ನು ಎಲೆ ಉದುರಿಸುವ ಸಸ್ಯವರ್ಗ ಎಂದು ಕೂಡ ನಾವು ಕರೆಯುತ್ತೇವೆ. ಈ ಅರಣ್ಯಗಳು ವಾರ್ಷಿಕ ಮಳೆಯ ಪ್ರಮಾಣ 60-150 ಸೆಂಟಿಮೀಟರ್ಗಳಾಗಿದ್ದು, ಇಲ್ಲಿ ತೇಗ, ಹೊನ್ನೆ, ಮತ್ತಿ, ಬೇವು, ಮಾವು, ಹಲಸು, ಆಲ, ಶ್ರೀಗಂಧ, ಬಿದಿರು ಮುಂತಾದ ಮರಗಳು ವ್ಯಾಪಕವಾಗಿ ಹಂಚಿಕೆಯಾಗಿವೆ. ಶ್ರೀಗಂಧ ಇಲ್ಲಿ ಕಾಣಸಿಗುವ ಪ್ರಮುಖ ವಾಣಿಜ್ಯ ಮರವಾಗಿದೆ. ಈ ಮಾದರಿ ಅರಣ್ಯಗಳು ರಾಜ್ಯದಲ್ಲಿ ಚಿಕ್ಕಮಗಳೂರು, ಮೈಸೂರು, ಚಾಮರಾಜನಗರ, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ರಾಮನಗರ, ಬೆಂಗಳೂರು, ಗ್ರಾಮಾಂತರ ಜಿಲ್ಲೆಗಳಲ್ಲಿ ಕಂಡುಬರುತ್ತವೆ. ರಾಜ್ಯದ ಒಟ್ಟು ಅರಣ್ಯ ಪ್ರಮಾಣದಲ್ಲಿ ಈ ವಿಧದ ಅರಣ್ಯಗಳು ಪ್ರಮಾಣ 82%. ಈಗ 3ನೇದು ಮಿಶ್ರ ಬಗೆಯ ಕಾಡುಗಳು. ರಾಜ್ಯದಲ್ಲಿ ಕಂಡುಬರುವ ಮಿಶ್ರ ಬಗೆಯ ಕಾಡುಗಳೆಂದರೆ ನಿತ್ಯ ಹರಿದ್ವರ್ಣ ಮತ್ತು ಮಾನ್ಸೂನ್ ಮಾದರಿ ಅರಣ್ಯಗಳಾಗಿವೆ. ಅಗಲ ಎಲೆಯುಳ್ಳ, ಎಲೆ ಉದುರಿಸುವ ಸಸ್ಯವರ್ಗಗಳಾಗಿದ್ದು, ರಾಜ್ಯದ ವಾರ್ಷಿಕ 120-150 ಸೆಂಟಿಮೀಟರ್ ಮಳೆಯಾಗುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಪಶ್ಚಿಮ ಘಟ್ಟಗಳು ಮತ್ತು ಕರಾವಳಿಗೆ ಹೊಂದಿಕೊಂಡಿರುವ ಜಿಲ್ಲೆಗಳಾದ
ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಕೆಲವು ಭಾಗಗಳು ಹಾಗೂ ಕೊಡಗಿನ ಪೂರ್ವ ಭಾಗ ಚಿಕ್ಕಮಗಳೂರು, ಹಾಸನ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳನ್ನು ಒಳಗೊಂಡಿದೆ. ಇಲ್ಲಿ ಕಂಡುಬರುವ ಪ್ರಮುಖ ಮರಗಳೆಂದರೆ ತೇಗ, ಹೊನ್ನೆ, ಮತ್ತಿ, ನಂದಿ, ದಿಂಡಗ, ಶ್ರೀಗಂಧ, ಹಲಸು ಮತ್ತು ಬಿದಿರು. ಹುಲ್ಲುಗಾವಲು ಮತ್ತು ಕುರುಚಿಲು ಸಸ್ಯಗಳು ಕರ್ನಾಟಕದಲ್ಲಿ ವಾರ್ಷಿಕ 60ರಿಂದ 60 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಪಡೆಯುವ ಪ್ರದೇಶಗಳಲ್ಲಿ ಹುಲ್ಲುಗಾವಲು ಮತ್ತು ಕುರುಚಿಲು ಸಸ್ಯವರ್ಗಗಳು ಕಂಡುಬರುತ್ತವೆ. ಉತ್ತರ ಕರ್ನಾಟಕದ ವಿಸ್ತಾರವಾದ ಭಾಗವು ಈ ಬಗೆಯ ಸಸ್ಯವರ್ಗಗಳನ್ನು ಕೂಡಿದೆ. ಉತ್ತರದಲ್ಲಿ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯಪುರ, ಬಳ್ಳಾರಿ, ದಕ್ಷಿಣದಲ್ಲಿ ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳವರೆಗೆ ಈ ಸಸ್ಯವರ್ಗಗಳು ಕಂಡುಬರುತ್ತವೆ. ಈ ವಲಯದ ಸಸ್ಯವರ್ಗವನ್ನು ಸ್ಟೆಪ್ಪೀಸ್ ಮಾದರಿ ಎನ್ನುವರು. ಮಳೆಯ ಕೊರತೆ, ಒಣಹವೆ ಇರುವ ಪ್ರದೇಶಗಳಲ್ಲಿ ಇದು ವ್ಯಾಪಕವಾಗಿ ಕಂಡುಬರುವ ಸಸ್ಯವರ್ಗವಾಗಿದೆ. ಕಳ್ಳಿ, ಕತ್ತಾಳಿ, ಕರಿಜಾಲಿ, ಬೇಲ, ಈಚಲು, ಹಂಚಿ, ಕುಂತಿ ಹುಲ್ಲು, ಆಲ, ಬೇವು, ಅರಳಿ, ಅಕೇಶಿಯ ಮೊದಲಾದ ಮರಗಳು ಇಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ. ಕರ್ನಾಟಕದಲ್ಲಿ ಕಂಡುಬರುವ ಮ್ಯಾಂಗ್ರೋವ್ ಕಾಡುಗಳು ಅಂದರೆ ಅತ್ಯಂತ ಕಡಿಮೆ ಇದ್ದು ನದಿ ಮುಖಜ ಭೂಮಿ ಮತ್ತು ಸಮುದ್ರ ತೀರ ಪ್ರದೇಶಗಳಲ್ಲಿ ಕಂಡುಬರುವ ಅರಣ್ಯವಾಗಿವೆ. ಉಪ್ಪು ನೀರಿನಿಂದ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿದ್ದು ಕರ್ನಾಟಕದಲ್ಲಿ ಈ ತರಹದ ಅರಣ್ಯ ಪ್ರದೇಶ ಪ್ರಮಾಣ 1% ಮಾತ್ರ. ಉಡುಪಿ ಜಿಲ್ಲೆಯ ಕುಂದಾಪುರ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ, ಗೋಕರ್ಣ ಭಾಗದಲ್ಲಿ ಈ ರೀತಿ ಮ್ಯಾಂಗ್ರೋವ್ ಅರಣ್ಯಗಳನ್ನು ನಾವು ನೋಡಬಹುದಾಗಿದೆ. ಶೋಲಾ ಕಾಡುಗಳು ಕರ್ನಾಟಕದಲ್ಲಿ 1400 ಮೀಟರ್ಗಿಂತ ಎತ್ತರದಲ್ಲಿರುವ ಬೆಟ್ಟಗಳಾದ ಕುದುರೆಮುಖ, ಬಾಬಾಬುಡನ್ಗಿರಿ, ಬಿಳಿಗಿರಿ ರಂಗನ ಬೆಟ್ಟ, ಕೊಡಗಿನ ಬ್ರಹ್ಮಗಿರಿ ಸರಣಿಗಳ ಇಳಿಜಾರುಗಳ ಹುಲ್ಲುಗಾವಲಿನಿಂದ ಕೂಡಿರುವ ಅರಣ್ಯಗಳಿಗೆ ಶೋಲಾ ಕಾಡುಗಳು ಎನ್ನುವರು. ತಗ್ಗಾದ ಕಣಿವೆಗಳು, ಜರಿ, ತೊರೆಗಳಿಂದ ಕೂಡಿದ ಭಾಗಗಳಲ್ಲಿ ವಿಶಿಷ್ಟವಾದ ಶೋಲಾ ಕಾಡುಗಳು ಬೆಳೆಯುತ್ತವೆ. ಹಾವಸೆ, ಆರ್ಕಿಡ್, ಮೋಸೆಸ್, ಬಿಳಿಸಂಪಿಗೆ, ನೀಲಿ ಕುರಿಂಜಿ ಸಸ್ಯಗಳು ಶೋಲಾ ಅರಣ್ಯಗಳಲ್ಲಿ ಕಂಡುಬರುತ್ತವೆ. ಧನ್ಯವಾದಗಳು ಆತ್ಮೀಯ ವಿದ್ಯಾರ್ಥಿಗಳೇ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ವಾರ್ಷಿಕ ಪರೀಕ್ಷೆಗೆ 9ನೇ ಕ್ಲಾಸ್ ಮಕ್ಕಳಿಗೆ ಇದರಲ್ಲಿ ಕನಿಷ್ಠ 2, 3, 4 ಅಂಕಗಳು ಬಂದೇ ಬರ್ತವೆ. ಶುಭವಾಗಲಿ, ಜಯವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.